ಕೊಪ್ಪಳದ ಗವಿಸಿದ್ದೇಶ್ವರ ಮಠದೊಳಗೆ ಮಲ್ಲಪ್ಪ ಗಂಗಪ್ಪ ಬಡಿಗೇರ್ ಅಂತೇಳಿ ಅವ್ರು ನಮ್ಮ ಮೂಲ ಗುರುಗಳು ಸರ್. ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ನಾವು ಕೆಲಸ ಮಾಡ್ಕೊತ ಬಂದೆ. MC ಬ್ಯಾಡಿಗೆ ಅಂತೇಳಿ CB ಬ್ಯಾಡಿಗೆ ಅವರ ಅಡ್ಡದೊಳಗೆ ಒಂದು 2 ವರ್ಷ ಕೆಲಸ ಮಾಡಿದ್ವಿ. ಅಂತಂದ್ರೆ ಅಥಣಿ ತಾಲೂಕು ಐಗಳಿ ಅಂತೈತೆ ಸರ್, ಅಲ್ಲಿ ಮಾಡಿಕೊಟ್ವಿ. ಇಂಡಿ ತಾಲೂಕು ತಡವಲಗ ಅಲ್ಲಿ ಮಾಡಿಕೊಟ್ವಿ ಸರ್. ಆಮೇಲೆ ಮಹಾರಾಷ್ಟ್ರದಾಗ ಒಂದು ಮಾಡಿಕೊಟ್ಟಿವಿ, ಅದು ಊರು ನೆನಪಿಲ್ಲ. ಆಮೇಲೆ ಆಂಧ್ರದೊಳಗೆ ಒಂದು ಮಾಡಿಕೊಟ್ಟಿವಿ ಸರ್. ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದ್ರಿ? ಮಸ್ತ್ ಅದಿರಲ್ಲ? ಎಸ್, ನಾನು ಕೂಡ ಮಸ್ತ್ ಅದೀನಿ ರೀ. ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತೊಂದು ವಿಶೇಷವಾದಂಥ ಒಂದು ವಿಡಿಯೋ ನೋಡ್ಕೊಂಬರೋಣ. ಏನಪ್ಪ ಅಂತಂದ್ರೆ, ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಒಂದು ವ್ಯಾಸಂಗವನ್ನು ಮುಗಿಸಿಕೊಂಡು ಬಂದಂಥ ಒಬ್ಬರು ವ್ಯಕ್ತಿಗಳು ತಮ್ಮ ಸ್ವಂತ ಗ್ರಾಮದಲ್ಲಿ ಒಂದು ತೇರನ್ನು ತಯಾರು ಮಾಡುವಂಥ ಒಂದು ವರ್ಕ್ಶಾಪ್ ಮಾಡ್ಕೊಂಡಾರ. ಯಾವ ರೀತಿ ಮಾಡ್ತಾರೆ ಮತ್ತು ಹೆಂಗೆ ಮಾಡ್ತಾರೆ, ಎಷ್ಟು ದಿವಸ ತೊಗೋತಾರೆ ಅನ್ನೋದೊಂದು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಬರೋಣ. ಅರ್ಪಣೆ ಮಾಡಿ ಬಂದಿವಿ ಸರ್. ಎಷ್ಟಂತ ಈ ಕೆಲಸ ನಡೆದ ಸರ್.
ಈಗ ತೇರಿ ಬೇಕಾದಂಥ ಕಟ್ಟಿಗೆ ವಸ್ತುಗಳು ಏನದಲ್ಲ ಸರ್, ಇಲ್ಲಿ ಲೋಕಲ್ ಅಂದ್ರೆ ಸಾವಗಾಣಿ ತೊಗೊಂತೀವಿ ನಾವು. ಸಾವಗಾನಿ ಕಟ್ಟಿಗೆ ಇಂಪಾರ್ಟೆಂಟ್ ಮಾಲ್ ಬಂದಿರ್ತೈತಿ ಮಂಗಳೂರಾಗಿಂದ. ಇಲ್ಲಿ ನಾವು ಲೋಕಲ್ ಸಾಮಿಲ್ ಒಳಗೆ ಖರೀದಿ ಮಾಡ್ತೀವಿ. ಅದಕ್ಕೆ ಯೂಸ್ ಮಾಡುವಂಥ ಕಟ್ಟಿಗೆ ಅಂತಂದ್ರೆ ಫಸ್ಟ್ ಸಾವಗಾನಿ, ಆಮೇಲೆ ಕರಮತ್ತಿ, ಆಮೇಲೆ ಹೊನ್ನಿ ಕಟ್ಟಿಗೆ ಹಾಕ್ತೀವಿ. ಹೊನ್ನಿ, ಬನ್ನಿ, ಆಮೇಲೆ ಶ್ರೀಗಂಧ ಕಟ್ಟಿಗೆ ಈ ಥರ ಹಾಕಿ ಅದನ್ನು ಕೆಲಸ ರೆಡಿ ಮಾಡ್ತೀವಿ ಸರ್ ನಾವು. ನಾವು ತೇರು ರೆಡಿ ಮಾಡಬೇಕಾದ್ರೆ 1 ವರ್ಷ ಟೈಮಿಂಗ್ ತೊಗೊತೀವಿ. ವರ್ಷದ ಟೈಮಿಂಗ್ ಅವ್ರ ಒಂದು ಮಿತಿ ಅಂದರೆ ಅವ್ರ ಜಾತ್ರೆ, ಆ ಜಾತ್ರೆಗೆ ನಮಗೆ ಒಪ್ಪಿಸಿ ಕೊಟ್ಟರಿಂದ ಮುಂದಿನ ಜಾತ್ರೆಗೆ ವರ್ಷ ಒಳಗೆ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್. 1 ವರ್ಷ ಅಂತೂ ಟೈಮಿಂಗ್ ಬೇಕು. ಓಕೆ. ಇವಾಗೆಲ್ಲ CNC ಮೆಷಿನ್ ಬಂದವು. ಎಲ್ಲ CNC ಮೆಷಿನ್ ಮ್ಯಾಗೆ ಅವಲಂಬಿತ ಅದಾರ. ಆದ್ರೆ ನಾವು ಅದನ್ನು ಎಷ್ಟು ಯೂಸ್ ಬೇಕಂತಂದರೆ CNC ಮೆಷಿನ್ ಕೆಲಸ ಅಂತಂದ್ರೆ ಅದಕ್ಕೆ ನೇಮ್ ಪ್ಲೇಟ್ ಹಾಕಲಿಕ್ಕೆ ಅಷ್ಟೇ ಅದನ್ನು CNC ಮೆಷಿನ್ ಯೂಸ್ ಮಾಡ್ಕೊತೀವಿ. ಉಳಿದದ್ದೆಲ್ಲ ನಮ್ಮ ಹ್ಯಾಂಡ್ ವರ್ಕ ಏನು ಮೂರ್ತಿ ಬಂತು, ಡಿಸೈನ್ ಬಂತು, ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀವಿ. CNC ಮೆಷಿನ್ ನಮ್ಮದು ಯೂಸ್ ಮಾಡೋದಿಲ್ಲ ನಾವು ಅದನ್ನು. ಇದು ಮಣ್ಣಕೋಡದ ಮೃತ್ಯುಂಜಯ ಮಹಾಸ್ವಾಮಿಗಳು, ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ನಮ್ಮ ಹೊಳೆಯಾಲೂರಿಗೆ ವೀರಭದ್ರೇಶ್ವರ ನೂತನ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಾಗ ಅವ್ರಿಗೆ 11 ದಿವಸ ಪ್ರವಚನ ಇತ್ತು. 11 ದಿವಸಿನ ಪ್ರವಚನ ಇರುವಾಗ ನಮ್ಮಲ್ಲಿ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯಿಂದ ಏನೂ ಅವರು ಆಸೆ ಪಟ್ಟಿಲ್ಲ. ಅವ್ರ ಕಡೆಯಿಂದ ಟ್ರಸ್ಟ್ ಕಮಿಟಿ ಅವರಿಂದ ಏನೂ ಆಸೆ ಪಟ್ಟಿಲ್ಲ. ನಿಮ್ಮಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸ ಮಾಡಿರಿ, ಕಾಂಗಾಗಿ ಮಾಡಿದ್ರನ್ನ ನಾನು ನಿಮ್ಮ ಬೆನ್ನೆಲುವಾಗಿ ನಾನು ಇರ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದ ಅವರು ಒಂದು ಸಂಕಲ್ಪ ಅಂತೆ ನಮ್ಮಲ್ಲಿ ಒಂದು ಹರಕೆ ತೀರಬೇಕು. ನಮ್ಮಲ್ಲೆಲ್ಲ ಕರಕುಶಲ ಕರ್ಮಗಳೆಲ್ಲ ಕೆಲಸ ನೋಡಿಕೊಂಡು ಒಂದು ತೇರಿನ ಇದು ನೋಡಿಕೊಂಡು ನಮಗೊಂದು ದೇವಸ್ಥಾನ ಇದೆ, ಒಂದು ಸಂಕಲ್ಪ ತೀರಬೇಕಂತ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯವರಿಗೆ ಅವರೊಂದು ವಿಷಯ ಹೇಳಿದರೆ, ಆ ಹೇಳಿದ ಪ್ರಕಾರ ಟ್ರಸ್ಟ್ ಕಮಿಟಿಯವರು ಇದ್ರದ್ದು ಏನೈತಿ ಎಲ್ಲ ಅಷ್ಟು ವೆಚ್ಚನ ನಮ್ಮ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯವರು ಒಪ್ಪಿಕೊಂಡು ಅದಕ್ಕೆ ನಮಗೆ ಮಾಡೋಕ್ಕೆ ಕೊಟ್ಟರು. ಒಂದು 6 ತಿಂಗಳ ಕನಿಷ್ಠ ಒಂದು 6 ತಿಂಗಳು ಕೆಲಸ ಮಾಡಿರ್ತಾನೆ. 6 ತಿಂಗಳು ಕೆಲಸ ಮಾಡಿದ್ರು. ಎಲ್ಲ ಟ್ರಸ್ಟ್ ಕಮಿಟಿ ಕೂಡ್ಕೊಂಡು ಇವತ್ತು ಮನಕ್ಕೆ ಕೊಡೋಕ್ಕೆ ಅಧಿಕಾರಿಗೆ ಇದನ್ನು ಅರ್ಪಣೆ ಮಾಡೋಕ್ಕೆ ಹೊಂಟಾರೆ. ಇದು ಸಂಕಲ್ಪ ತೀರು. ನಾನು ಡಾಕ್ಟರ್ ಅನಿಲ್ ಭೀಮನಗೌಡ್ರ, ಹೊಳೆಯಾಲೂರು ಶ್ರೀ ವೀರಭದ್ರೇಶ್ವರ ಸೇವಾ ಟ್ರಸ್ಟ್ ಕಮಿಟಿ ಸಹಕಾರ್ಯದರ್ಶಿ. ಮೊದಲಿದ್ದು ಪರಮ ಪೂಜ್ಯ ಮನಕೋಡ ಶ್ರೀಗಳು ಹೊಳೆಯಾಲೂರಿಗೆ ಶ್ರೀ ಎಚ್ಚರೇಶ್ವರ ಪ್ರವಚನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವಾಗನ ನಮ್ಮ ವೀರಭದ್ರೇಶ್ವರ ದೇವಸ್ಥಾನವನ್ನು ನೂತನ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತೇಳಿ ಭೂಮಿ ಪೂಜೆಯನ್ನು ಅವ್ರ ಕಡೆಯಿಂದ ಮಾಡಿಸಿದ್ವಿ. ಅದಾದಮೇಲೆ 1 ವರ್ಷದೊಳಗನ ದೇವಸ್ಥಾನ ಸಂಪೂರ್ಣ ರೆಡಿ ಆಯಿತು. ಅವಾಗ ಪೂಜ್ಯರ ಒಂದು ಪ್ರವಚನವನ್ನು ಹಾಕ್ಕೋಬೇಕಂತೇಳಿ 11 ದಿವಸ ಪ್ರವಚನ ಹಾಕ್ಕೊಂಡ್ವಿ. ಅವಾಗ ಅವರು ಪರಮ ಪೂಜ್ಯರು ನಮ್ಮ ವೀರಭದ್ರೇಶ್ವರ ಸೇವಾ ಟ್ರಸ್ಟ್ ಕಮಿಟಿಯಿಂದ ಏನನ್ನೂ ಒಂದು ಗೌರವಧನವನ್ನು ಸ್ವೀಕಾರ ಮಾಡೋದಕ್ಕೆ ಬಯಸಲಿಲ್ಲ. ನೀವು ಏನಾದರೂ ಹೆಸರು ಉಳಿಯುವಂಥದ್ದು ಕೊಡಬೇಕಂತ ತಿಳ್ಕೊಂಡು ನಮ್ಮ ಸೇವಾ ಟ್ರಸ್ಟ್ ಕಮಿಟಿ ಒಳಗೆ 17 ಜನ ಸದಸ್ಯರಿದ್ವಿ. ಅದರಾಗ ಅಧ್ಯಕ್ಷರು ಚಂದ್ರಕಾಂತ್ ಗೌಡ ಪಾಟೀಲ್, ಕಾರ್ಯದರ್ಶಿಗಳು ಶ್ರೀ ಕಲ್ಮೇಶ್ವರ ವಿ ಸಾಸಳೆ ಅವರು. ಇವರು ಇಬ್ಬರು ಸಂಕಲ್ಪ ಮಾಡಿಕೊಂಡು ಒಟ್ಟು ಹೊಳೆಯಾಲೂರು ಹೆಸರು ಉಳಿಬೇಕು ಅಂಥೇಳಿ ಒಂದು ಹರಕೆ ತೇರನ್ನು ಮಾಡಿಸ್ಕೊಡೋದು ಒಂದು ಸಂಕಲ್ಪ ಮಾಡಿಕೊಂಡ್ರು. ಅದಕ್ಕೆ ಈ ಹರಕೆ ತೇರು ಒಂದು 6 ತಿಂಗಳೊಳಗೆ ರೆಡಿ ಆಗೈತಿ. ಇವತ್ತು 22/2/2026 ಶ್ರೀ ದೇವಸ್ಥಾನಕ್ಕೆ ಮನಕೋಡ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋಕ್ಕೆ ನಮ್ಮ ಹೊಳೆಯಾಲೂರಿಂದ ಸರ್ವ ಸದ್ಭಕ್ತರು ಹೋಗುತ್ತಿದ್ದಾರೆ. ನಮಸ್ಕಾರ.
ನಾನು ಶಿವಪ್ಪ ವಿ ಯಾವಗಲ್ ಅಂತಂದು ಶ್ರೀ ಶಿವಪಾರ್ವತಿ ಮಾಂಗಲ್ಯ ಮಂದಿರದ ಅಧ್ಯಕ್ಷನಾಗಿದ್ದು, ಇವತ್ತು ನಮಗೆ ಒಂದು ಭಾಳ ಸಂತೋಷದ ವಿಷಯ ಅಂತಂದ್ರೆ ಮನಕವಾಡ ಶ್ರೀಗಳು ನಮ್ಮ ಹೊಳೆಆಲೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರವಚನ ಕಾರ್ಯಕ್ರಮಕ್ಕೆ ಬಂದರು, ಪ್ರವಚನವನ್ನು ಮಾಡಿದರು. ಜನರ ಒಂದು ಮನಸ್ಸಿಗೆ ಭಾಳ ತಾವು ಒಂದು ಮುತುವರ್ಜಿ ವಹಿಸಿ ಜನರ ಮನಸ್ಸನ್ನು ಸಾಕಷ್ಟು ಪರಿವರ್ತನೆ ಮಾಡಿದರು. ಆಧ್ಯಾತ್ಮದ ಕಡೆಗೆ, ಒಂದು ದೈವತ್ವದ ಕಡೆಗೆ ಭಾಳ ಹೋಗುವಂಥ ಒಂದು ವಿಚಾರಧಾರೆ ಒಳಗೆ ಅವರು ನಮ್ಮನ್ನೆಲ್ಲ ತೊಗೊಂಡು ಹೋದರು. ಅದರ ಪ್ರಯುಕ್ತ ನಮ್ಮ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಅವರಿಗೆ ಒಂದು ಏನೋ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಭಾಳ ಒಂದು ಮನಸಾರ ಇಟ್ಕೊಂಡು ಕೂತಿದ್ರು. ಆವಾಗ ಅವರು ಅದನ್ನು ಸ್ವೀಕಾರ ಮಾಡಲಾರ್ದ ಸಮಯದಾಗ ಅವರೊಂದು ಏನಾರ ನೆನಪು ಉಳಿಯುವಂಥ ಒಂದು ಕಾಣಿಕೆ ಕೊಡಬೇಕಂತ ವಿಚಾರ ಮಾಡಿದಾಗ ಅವರಲ್ಲಿ ಒಂದು ಈ ಹರಕೆ ತೇರು ಇರಲಿಲ್ಲ. ಆ ಹರಕೆ ತೇರನ್ನು ಇವರಾಗಲೇ ಮತ್ತು ತಾವು ಮನಸ್ಸು ಮಾಡಿ ಶ್ರೀಗಳ ಒಂದು ಗುಡಿಗೆ ಅರ್ಪಿಸ್ಬೇಕಂತ ವಿಚಾರ ಮಾಡಿಕೊಂಡು ಮಹೇಶ್ ಹೆಬ್ಬಳ್ಳಿಯವರು ಇವರು ಗವಿಸಿದ್ದೇಶ್ವರ ವುಡ್ ಡಿಸೈನ್ ವರ್ಕ್ ಮಾಡಿ ಸಾಕಷ್ಟು ತೇರುಗಳನ್ನು ಮಾಡ್ಯಾರ. ಇವರು ನಾನು ಅದಕ್ಕೆ ಭಾಗ ಹಾಕಿನ ಅದ್ರೊಳಗೆ ನಂದು ಸೇವಾ ಇರಲಿ ಅಂತಂದು ತಮ್ಮ ವಿಚಾರಧಾರೆಯನ್ನು ಹರಿಸಿದಾಗ ಇವರು ಶ್ರೀ ಕಲ್ಮೇಶ್ವರ ಬಿ ಸಾಸಳ್ಳಿ ಅಂತಂದು ಇವರು ವೀರಭದ್ರೇಶ್ವರ ಟ್ರಸ್ಟಿನ ಕಾರ್ಯದರ್ಶಿಗಳಿದ್ದು 17 ಮಂದಿಯ ಕಮಿಟಿಯನ್ನು ತೊಗೊಂಡು ಭಾಳ ಒಂದು ಕೆಲಸ ಮಾಡ್ಯಾರ. ಇದರೊಳಗೆ ಅಧ್ಯಕ್ಷರಾದ ಶ್ರೀಕಾಂತ್ ಗೌಡ ಪಾಟೀಲ್ ಅವ್ರದ್ದು ಒಂದು ಕೆಲಸ ಭಾಳ ಐತಿ. ಇದರ ಜೊತೆಗೆ ಆ ಕಮಿಟಿಯವರು ಸಾಕಷ್ಟು ಕೆಲಸ ಮಾಡ್ಯಾರ. ಆ ಒಂದು ನಿಟ್ಟಿನೊಳಗೆ ಈ ಒಂದು ಹರಕೆ ತೇರನ್ನು ಎಲ್ಲರೂ ಒಂದು ಕೈಗೂಡಿ ತನುಮನ ಧನದಿಂದ ಅಂತಾರಲ್ಲ, ಹಂಗೆ ತನುಮನ ಒಳನ್ನು ತಮ್ಮನ್ನು ತಾವು ಅರ್ಪಿಸ್ಕೊಂಡು ಈ ಸೇವೆಯನ್ನು ಮಾಡಿದ್ದಾರೆ. ಈ ಸೇವೆಯು ಒಂದು ಅಮೋಘವಾದದ್ದು. ಆ ಸೇವೆಯು ಸದಾಕಾಲ ನೆನವು ಆ ಮಠದೊಳಗೆ ಉಳಿಲಿ, ನಮ್ಮ ಸೇವಾ ಕಾಲಾಂತರ ನಿರಂತರ ಹಿಂಗೆ ನಡೀಲಿ ಅಂತಂದು ಆ ಭಗವಂತನಲ್ಲಿ ನಾ ಮಾಡಿ ಬೇಡ್ಕೊತಾ ಇದ್ದೀನಿ. ಹಳ್ಳಿ ಗ್ರಾಮದೊಳಗೆ ಇಲ್ಲಾದರೂ ಹೊಸ ನೂತನ ತೇರ ನಿರ್ಮಾಣ ಮಾಡೋದಿತ್ತಂದ್ರೆ ನಮ್ಮ ಒಂದು ಅಡ್ರೆಸ್ ಹೇಳ್ತೇವೆ ನಾವು. ನಮ್ಮದು ಗದಗ ಜಿಲ್ಲಾ ರೋಣ ತಾಲೂಕು ಹೊಳೆಯಾಲೂರು ಗ್ರಾಮ, ರೈಲ್ವೆ ಸ್ಟೇಷನ್ ರೋಡಿನೊಳಗೆ ನಮ್ಮದು ಗವಿಸಿದ್ದೇಶ್ವರ ವುಡ್ ಡಿಸೈನ್ ವರ್ಕ್ಸ್ ಅಂತ ಒಂದು ವರ್ಕ್ಶಾಪ್ ಇದೆ. ಅದಂತ ಈಗ ನಮ್ಮದು ಒಂದು ಮೊಬೈಲ್ ನಂಬರ್ ಅಂದರೆ 9902749918. ನನ್ನ ಹೆಸರು ಕಾಶಿನಾಥ ಕಾಕಂಡಪ್ಪ ಕಂಬಾರ್ ಅಂತ ಸರ್. ನಾನು ಇಲ್ಲಿ ಬಂದು 2 ವರ್ಷ ಆಯ್ತು ಸರ್. ನನ್ನ ಕೆಲಸ ಸ್ಟಾರ್ಟ್ ಆಗಿದ್ದು ಒಂದು 20 ವರ್ಷ ಆಯ್ತು ಸರ್. ಆಗಿ ಇಲ್ಲೇ ಹೆಬ್ಬಳ್ಳಿ ಮಹೇಶ್ ಅವ್ರ ಹತ್ರ ಬಂದು ಒಂದು ಹೆಬ್ಬಳ್ಳಿ ಮಹೇಶ್ ಅಂತ ಹೇಳಿ ಹೊಳೆಯಾಲೂರಿಂದ ಬಂದು ಒಂದು 2 ವರ್ಷ ಆಯ್ತು ಸರ್. ಬಂದು ಇದೇ ಕಾರ್ಯಲ್ಲೇ ವರ್ಕ್ ಅಂಕರ ಎಲ್ಲ ಇದೆ ಸರ್. ಹ್ಯಾಂಡ್ ವರ್ಕ್ ಸರ್, ಮಷಿನರಿ ಅಂಕರ ಇಲ್ಲ ಸರ್. ಎಲ್ಲ ಹ್ಯಾಂಡ್ ವರ್ಕ್ನಿಂದ ವರ್ಕ್ ಮಾಡ್ತೀವಿ ಸರ್ ನಾವು. ಯಾವುದೋ ಏನು ಎಲ್ಲ ನಮ್ಮ ಕೆಲಸ ಎಲ್ಲ ಫಿನಿಶಿಂಗ್ ಆಗುತ್ತೆ ಸರ್. ಮಷಿನ್ಕಿನ್ನ ಚಲೋ ಚೆನ್ನಾಗುತ್ತೆ ಸರ್ ನಮ್ಮ ವರ್ಕ್. ಮಷಿನ್ ಅಂಕರ ಯೂಸ್ ಮಾಡೋದು ಸರ್ ನಾನು ಜಾಸ್ತಿ. ಎಲ್ಲ ಹ್ಯಾಂಡ್ ವರ್ಕ್ ನೋಡಿ ಸರ್.
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡತ್ತೀರಿ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ನೋಡಿದಾಗ ಸಿಗೋಣ್ರಿ.